ಇನ್ನು ಬೆಂಗಳೂರಿನ BMTC ಪ್ರಯಾಣಿಕರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಏನಂದ್ರೆ ಅನೇಕ ವರ್ಷಗಳಿಂದ ಕನಸು ಕಂಡಿದ್ದಂತಹ ವಿಚಾರವೊಂದು ನನಸಾಗೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನದು ಕನಸು ಕಂಡಿದ್ರು, ಯಾಕೆ ಅದು ಈಗ ನನಸಾಗೋದು ಡೌಟ್ ಆಗ್ತಾ ಇದೆ, ನೋಡೋಣ ಬನ್ನಿ. ಬೆಂಗಳೂರಿಗೆ ಇತಿಹಾಸ ಮರಳುವ ಕನಸು ಕಂಡಿದ್ದವರಿಗೆ ಬ್ಯಾಡ್ ನ್ಯೂಸ್. ನಗರದಲ್ಲಿ ಬಹುನಿರೀಕ್ಷಿತ ಡಬಲ್ ಡೆಕ್ಕರ್ ಬಸ್ಸು ರಸ್ತೆಗಿಳಿಯೋದು ಡೌಟ್. ಎಸ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅದೊಂದು ಕಾಲ ಇತ್ತು. 80-90ರ ದಶಕಗಳಲ್ಲಿ ಆ ಬಸ್ಗಳು ರಸ್ತೆಗಿಳಿದ್ರೆ ಅದೇನೋ ವೈಭವ. ಆ ಬಸ್ಗಳಲ್ಲಿ ಬೆಂಗಳೂರು ಸುತ್ತೋದು ಅದ್ಭುತ ಅನುಭವ. ಅದರಲ್ಲೂ ನಗರದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನ ಆ ಬಸ್ನ ಮೇಲೆ ಕೂತ್ಕೊಂಡು ನೋಡೋದಿಕ್ಕೆ ಅಂತಾನೆ ಬೇರೆ ಬೇರೆ ಭಾಗಗಳಿಂದ ನಗರಕ್ಕೆ ಜನರು ಬರ್ತಾ ಇದ್ರು. ಕಾಲಕ್ರಮೇಣ ಆ ಬಸ್ಗಳು ಕಣ್ಮರೆಯಾಗಿ ವೈಭವವು ಮರೆಯಾಗಿಯೇ ಬಿಟ್ಟಿತ್ತು. ಆದ್ರೆ ನಗರದಲ್ಲಿ ಮತ್ತೆ ಆ ಕ್ಷಣಗಳನ್ನ ವಾಪಸ್ ತರುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನಿಗಮ ಪ್ರಯತ್ನ ಪಟ್ಟರು. ಯಾಕೋ ಏನೋ ಕಾಲವೇ ಕೂಡ್ ಬರ್ತಾ ಇಲ್ಲ. ಹೌದು, ನಾವು ಹೇಳ್ತಾ ಇರೋದು ಒಂದೊಂದು ಕಾಲದಲ್ಲಿ ನಗರದ ರಸ್ತೆಗಳಲ್ಲಿ ಕಲರವ ಸೃಷ್ಟಿ ಮಾಡಿದಂತಹ ಡಬಲ್ ಡೆಕ್ಕರ್ ಬಸ್ಗಳ ಬಗ್ಗೆ. ಡಬಲ್ ಡೆಕ್ಕರ್ ಬಸ್ಗಳನ್ನ ನಗರದ ರಸ್ತೆಗಳಲ್ಲಿ ಮತ್ತೆ ಇಳಿಸುವ ನಿಟ್ಟಿನಲ್ಲಿ BMTC ನಿಗಮ ಕಳೆದ 3-4 ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದೆ. ಆದ್ರೆ ಯಾಕೋ ಏನೋ ಪ್ರಯತ್ನ ಫಲಿಸ್ತಾನೆ ಇಲ್ಲ. ಹೌದು, ಡಬಲ್ ಡೆಕ್ಕರ್ ಬಸ್ಗಳನ್ನ ರಸ್ತೆಗಿಳಿಸುವ ಸಂಬಂಧ ಇಲ್ಲಿ ತನಕ 3 ಬಾರಿ ಟೆಂಡರ್ ಆಹ್ವಾನಿಸಲಾಗಿದೆ. ಆದರೆ ಇಲ್ಲಿ ತನಕ ಯಾವ ಕಂಪನಿಯೂ ಟೆಂಡರ್ನಲ್ಲಿ ಭಾಗಿಯಾಗಿಲ್ಲ. ನಿಗಮದ ನಿರೀಕ್ಷೆಯಂತೆ ಟೆಂಡರ್ನಲ್ಲಿ ಬಿಡ್ ಮಾಡೋದಕ್ಕೆ ಯಾವ ಸಂಸ್ಥೆಗಳು ರೆಡಿ ಇಲ್ಲ. ಇದೇ ಕಾರಣಕ್ಕೆ ಸದ್ಯ ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಆಗದೆ ಬಸ್ಗಳು ರಸ್ತೆಗಿಳಿಯೋ ಕನಸು ಮತ್ತೆ ಕನಸಾಗೆ ಉಳಿತಾ ಇದೆ. ಎಸ್, ಕಡಿಮೆ ದುಡ್ಡಿಗೆ ಡಬಲ್ ಡೆಕ್ಕರ್ ಬಸ್ಗಳನ್ನ ರಸ್ತೆಗಿಳಿಸೋದಕ್ಕೆ BMTC ಚಿಂತನೆ ನಡೆಸಿತ್ತು. ಆದ್ರೆ BMTCಯ ನಿರೀಕ್ಷೆಗೆ ತಕ್ಕಂತೆ ಕಂಪನಿಗಳು ಬಿಡ್ ಮಾಡಿದ್ರೆ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಆರಂಭದಲ್ಲಿ ಒಂದು ಡಬಲ್ ಡೆಕ್ಕರ್ ಬಸ್ಗೆ ಟೆಂಡರ್ ಕರೆದಿದ್ದಾಗಲೂ ಯಾವ ಕಂಪನಿಯೂ ಭಾಗಿಯಾಗಿರಲಿಲ್ಲ. ನಂತರ 5 ಡಬಲ್ ಡೆಕ್ಕರ್ ಬಸ್ ರಸ್ತೆಗಿಳಿಸೋದಕ್ಕೆ ಪ್ಲಾನ್ ಮಾಡಿದ್ರು, ನೋ ಯೂಸ್. 2ನೇ ಬಾರಿನೂ ಟೆಂಡರ್ನಲ್ಲಿ ಭಾಗಿಯಾಗೋದಕ್ಕೆ ಕಂಪನಿಗಳು ಆಸಕ್ತಿ ತೋರಿಸಿಲ್ಲ. ಸದ್ಯ ಕಂಪನಿಗಳ ನಿರಾಸಕ್ತಿಯಿಂದ ಡಬಲ್ ಡೆಕ್ಕರ್ ಕನಸಾಗಿ ಉಳಿಯುತ್ತೆ ಅನ್ನೋ ಅನುಮಾನ ಮೂಡಿದೆ. ಒಟ್ಟಾರೆ ಕಂಪನಿಗಳು ಹಿಂದೇಟು ಹಾಕ್ತಾ ಇರೋ ಕಾರಣ BMTCಯೇ ಪರ್ಯಾಯ ಮಾರ್ಗ ಹುಡುಕುತ್ತಾ ಅಥವಾ ಟೆಂಡರ್ ಹಣ ಇಳಿಸಿ ಕಂಪನಿಗಳನ್ನ ಸೆಳೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬೆಳವಣಿಗೆ ನೋಡಿದ್ರೆ ಸದ್ಯಕ್ಕಂತೂ ಡಬಲ್ ಡೆಕ್ಕರ್ ಬಸ್ ಕನಸು ನನಸಾಗೋದು ಡೌಟ್. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.